ಪ್ರಿಯಾ ಕೃಷ್ಣ ಪರವಾಗಿ ಕೃಷ್ಣಪ್ಪ ಪರವಾಗಿ ಬಂದಿರುವಂಥವ್ರು ವಿಜಯನಗರ ಭಾಗದಿಂದ ಬಂದಿರುವಂಥ ಕಾರ್ಯಕರ್ತರು ಅಲ್ಲಿ ನೋಡ್ತಾ ಇದ್ವಿ. ಅವರ ಫೋಟೋ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ತಂದೆ ಮಗ ಇಬ್ಬರೂ ಕೂಡ MLAಗಳು. ಆದರೆ ನೋಡಿ, ಇಬ್ಬರಲ್ಲಿ ಒಬ್ರಿಗೂ ಕೂಡ ಮಂತ್ರಿ ಸ್ಥಾನ ಇಲ್ಲ. ಇದೇ ಬರೋದು. ಈಗ ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಮತ್ತು ಮಲ್ಲಿಕಾರ್ಜುನ್ ಮಗ ಒಂದೇ ಕುಟುಂಬದಲ್ಲಿ ಇಬ್ಬರು ಶಾಸಕರಿದ್ದಾರಪ್ಪ. ಹಿಂದೆ ಶಾಮನೂರು ಶಿವಶಂಕರಪ್ಪನವರಿದ್ದರು, ವಯಸ್ಸಾಗಿತ್ತು ಅವರಿಗೆ ಕೊಟ್ಟಿರಲಿಲ್ಲ. ಆದರೆ ಮಲ್ಲಿಕಾರ್ಜುನ್ ಮಂತ್ರಿಯಾಗಿದ್ದರು. ಈಗ ಮತ್ತೊಂದು ಸರಿ ಮಲ್ಲಿಕಾರ್ಜುನ್ ಮಂತ್ರಿ ಆದರು. ಸೊ ಇದು ನಮಗೆ ಯಾಕೆ ಅನ್ವಯ ಆಗಲ್ಲ? ಕೃಷ್ಣಪ್ಪ ಪ್ರಿಯಾ ಕೃಷ್ಣ ನಿರಂತರವಾಗಿ ಗೆದ್ದು ಬರ್ತಾ ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ನಮ್ಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾರ್ಯಕರ್ತರ ಪ್ರಶ್ನೆ. ಇನ್ನು NY ಗೋಪಾಲಕೃಷ್ಣ ಕೂಡ ನಿನ್ನೆ ಬಹಳ ಬೇಸರ ವ್ಯಕ್ತಪಡಿಸಿದರು. ತೀರಾ ನಮ್ಮ ಸೀನಿಯಾರಿಟಿನೂ ಕೂಡ ಕನ್ಸಿಡರ್ ಮಾಡಲಿಲ್ಲ. ಅಂದರೆ ನಾವು ಜೀವನ ಪರ್ಯಂತ ಕಾಂಗ್ರೆಸ್ಗೋಸ್ಕರ ದುಡಿದಿರುವಂಥವ್ರು, ಏನಿದೆ ಅರ್ಥ ಅನ್ನುವಂಥ ಪ್ರಶ್ನೆ ಎತ್ತಿದ್ರು. ಇವತ್ತು ಅವರ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರಾಂಪುರ ಬಸ್ ನಿಲ್ದಾಣದ ಬಳಿ ಪ್ರತಿಭಟನೆ ನಡೀತಾ ಇದೆ. ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲೂಕಿನ ರಾಂಪುರ ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ರೀತಿ 7 ಬಾರಿ ಗೆದ್ದಿರುವಂಥವ್ರು ಅಂಥವ್ರಿಗೆ ನೀವು ಮನ್ನಣೆ ಕೊಡಲಿಲ್ಲ ಅಂತಂದರೆ ಯಾರಿಗೆ ಕೊಡ್ತೀರಿ? ತೀರಾ 7 ಬಾರಿ ಗೆದ್ದಂಥವ್ರಿಗೂ ಸ್ಥಾನಮಾನ ಇಲ್ಲ ಅಂತಂದರೆ ಏನು ಅರ್ಥ? ಹೀಗಾಗಿ ನ್ಯಾಯ ಬೇಕು ಅಂತ ಘೋಷಣೆ ಹಾಕ್ತಾ ಇದ್ದಾರೆ ರಾಂಪುರದಲ್ಲಿ. ಈ ಬಾರಿ ಬಲವಾಗಿ ಕೇಳಿಬಂದಂಥ ಹೆಸರು ಅಂತಂತಂದರೆ ಅದು ಆನೇಕಲ್ ಶಾಸಕ ಶಿವಣ್ಣ ಅವ್ರದ್ದು. ಶಿವಣ್ಣವ್ರಿಗೂ ಕೂಡ ಕೊನೆ ಕ್ಷಣದಲ್ಲಿ ಸ್ಥಾನ ತಪ್ಪಿತು. ಅವರ ಬೆಂಬಲಿಗರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಚಂದಾಪುರ ಸರ್ಕಲ್ನಲ್ಲಿ ಬೆಂಬಲಿಗರು ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರಾಜ್ಯ ನಾಯಕರನ್ನು ಸೇರಿಸಿ, ಹೈಕಮಾಂಡ್ ನಾಯಕರನ್ನು ಸೇರಿಸಿ ಅವ್ರ ವಿರುದ್ಧ ಘೋಷಣೆ ಹಾಕ್ತಾ ಇದ್ದಾರೆ. ಇನ್ನು ಶಾಸಕ ಶಾಂತನಗೌಡರು ಬೆಂಬಲಿಗರು ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹೊನ್ನಾಳಿ ಶಾಸಕರಿಗೆ ಅನ್ಯಾಯ ಮಾಡಿದ್ದೀರಿ, ಅವ್ರಿಗೆ ಸಚಿವ ಸ್ಥಾನ ಕೊಡಬೇಕಾಗಿತ್ತು. ಟೈರಿಗೆ ಬೆಂಕಿ ಹಚ್ಚಿ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿರೋದು ನಾವು ನೋಡ್ತಾ ಇದ್ದೀವಿ. ಶಾಂತನಗೌಡರಿಗೂ ಕೂಡ ವಯಸ್ಸಾಗಿದೆ. ಅವ್ರು ಇನ್ನೆಷ್ಟು ಚುನಾವಣೆಗಳನ್ನು ಎದುರಿಸಲಿಕ್ಕೆ ಸಾಧ್ಯ? ಬಹಳಷ್ಟು ಜನರ ಪ್ರಶ್ನೆ ಅದೇನೇ. 3 ಸಲ ಶಾಸಕರಾಗಿರುವಂಥವರಪ್ಪ. ದಾವಣಗೆರೆ ಜಿಲ್ಲೆಯ ಹಿರಿಯ ರಾಜಕಾರಣಿಗಳಲ್ಲಿ ಒಬ್ಬರು. ಸೊ ಅಂಥವ್ರಿಗೆ ತಪ್ಪಿದ್ರೆ ಹೇಗೆ? ಅವರಿಗೆ ನೀವು ಸ್ಥಾನಮಾನ ಕೊಡಿ ಅಂತ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ.